ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಮಂಗಳವಾರ. ಸೊ ಬೆಳಗ್ಗೆ ಪೂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಪೂಜೆ ಮಾಡಿದಾಯಿತು. ಸೊ ಹಾಗೆ ನಾಷ್ಟಿಗೆ ಬಂದುಬಿಟ್ಟು ಇಲ್ಲಿ ನುಗ್ಗೆಕಾಯಿ ಸಾಂಬಾರು ಮಾಡ್ತಿದ್ದೀನಿ. ಸೊ ತುಂಬ ಚೆನ್ನಾಗಿರುತ್ತೆ. ಸೊ ನಮ್ಮ ಮನೆಯವರು ಕೂಡ ಈಗ ನಾಷ್ಟ ಮಾಡಿಕೊಂಡು ಕೆಲಸಕ್ಕೆ ಹೊಡ್ತಾ ಇದ್ದಾರೆ. ಅವ್ರಿಗೆ ಬಾಕ್ಸಿಂಗ್ ಮಾಡ್ತಿಲ್ಲ, ಮಧ್ಯಾಹ್ನ ಕೆಲಸದಿಂದ ಬರ್ತಾರೆ. ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಬಂದು ಮಂಗಳವಾರ. ಸೊ ಬೆಳಗ್ಗೆ ಎಲ್ಲ ಕೆಲಸ ಮುಗಿಸಿ ಪೂಜೆ ಕೂಡ ಮಾಡಿದ್ದಾಯಿತು. ಸೊ ಮೊನ್ನೆ 2 ದಿವಸದಿಂದ ಫುಲ್ಲು ಮಳೆ ಫ್ರೆಂಡ್ಸ್. ಅದಕ್ಕೆ ಬಿಸಿಲು ಬಂದಿಲ್ಲ, ಅಷ್ಟಾಗಿ ಬೆಳಕಿಲ್ಲ. ಸೊ ಫುಲ್ಲು ಕತ್ಲು ಅದಕ್ಕೆ ಲೈಟ್ ಹಾಕ್ಬಿಟ್ಟಿದ್ದೀನಿ ಇಷ್ಟೊತ್ತಿಗೆ. ಸೊ ಟೈಮ್ ಬಂದು ಈಗ ಇನ್ನೂ 9:30 ಫ್ರೆಂಡ್ಸ್ ಅಷ್ಟೇ ಆಗಿರೋದು. ಸೊ ಲೈಟ್ ಹಾಕ್ಕೊಂಡಿದ್ದೀನಿ, ಪೂಜೆ ಮಾಡ್ತಿದ್ದಾನೆ. ಸೊ ಅದಕ್ಕೋಸ್ಕರ ಲೈಟ್ ಹಾಕಿದ್ದೀನಿ. ಸೊ ಈಗ ಒಂದು ಸ್ವಲ್ಪ ನಾಷ್ಟ ಮಾಡಿಕೊಂಡು ನೀರು ಖಾಲಿಯಾಗಿತ್ತು, ಹಾಗೆ ನೀರು ತೊಗೊಂಡು ಬಂದೆ ಫ್ರೆಂಡ್ಸ್. ಈಗ ಟೈಮ್ ಬಂದು 1:30 ಆಗಿದೆ. ಸೊ ಈಗ ರೆಡಿಯಾಗಿದ್ದೀನಿ, ಹೊರಗಡೆ ಹೋಗಬೇಕು. ಎಲ್ಲಿಗೆ ಅಂದರೆ ನಮ್ಮ ಮನೆಯವ್ರಿಗೆ ಊಟ ತೊಗೊಂಡೋಗ್ಬೇಕು. ಸೊ ಇಲ್ಲ, ಹತ್ರದಲ್ಲೇ ಅವ್ರು ಕೆಲಸ ಹೋಗಿರೋದು. 2 ಗಂಟೆಗೆಲ್ಲ ಬಂದುಬಿಡ್ತೀನಿ ಅಂತ ಹೇಳಿದರು. ಬಟ್ ಅವ್ರು ಸಂಜೆ ಅವ್ರಿಗೂ ಕೆಲಸ ಆಗುತ್ತೆ ಅಂತಂದರು. ಸೊ ಅದಕ್ಕೆ ನಾನೇ ಊಟ ಮಾಡ್ಕೊಂಡ್ಬರ್ತೀನಿ ಅಂದ್ಕೊಂಡು ಅನ್ನ ಸಾರು ಪಲ್ಯ ಎಲ್ಲ ಮಾಡ್ಕೊಂಡಿದ್ದೀನಿ. ಬಸ್ಸಾರು ಮಾಡಿದೆ ಫ್ರೆಂಡ್ಸ್. ಹೀರೆಕಾಯಿ ಇತ್ತಲ್ಲ, ಹೀರೆಕಾಯಿ ಬಸ್ಸಾರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಪಲ್ಯನೂ ರೆಡಿಯಾಗಿದೆ, ರೈಸು ರೆಡಿಯಾಗಿದೆ, ಸಾಂಬಾರು ರೆಡಿಯಾಗಿದೆ. ಬಿಸಿ ಎಲ್ಲ ಹಾಗೆ ಹಾಕೊಳ್ಳೋದು ಬೇಡ ಬಾಕ್ಸ್ಗೆ ಅಂತ ಸಾಂಬಾರು ಒಂದು ಸ್ವಲ್ಪ ಆರೋದಕ್ಕೆ ಇಟ್ಟಿದ್ದೀನಿ. ಸೊ ಹೀಗಾಗಿದ ತಕ್ಷಣ ತೊಗೊಂಡು ಹೋಗಬೇಕು. ಇಲ್ಲೇ ಹತ್ರ ಒಂದು 20 ನಿಮಿಷ ಜರ್ನಿ ಆಗುತ್ತೆ ಅಷ್ಟೇ. ಶಾರ್ಟ್ ಕಟ್ಟಲ್ಲಿ ಅಂದಿದ್ದಕ್ಕೆ ಹೋಗ್ತಾ ಇದ್ದೀನಿ ಅಷ್ಟೇ. ಮೇನ್ ರೋಡಲ್ಲಿ ಅಂದಿದ್ರೆ ನಾನು ಹೋಗ್ತಾ ಇದ್ದಿಲ್ಲ. ಸೊ ಆಮೇಲೆ ನಾನು ತೊಗೊಂಡು ಹೋಗಿಲ್ಲ ಅಂದರೆ ಅವರು ಮಾಡಿದೆ ಅಂತ ಅಂದ್ಬಿಟ್ಟು ಊಟ ಮಾಡೋದೇ ಇಲ್ಲ. ಸೊ ಅದಕ್ಕೋಸ್ಕರ ತೊಗೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಹೋಗಿ ಅವ್ರಿಗೆ ಊಟ ಕೊಟ್ಬಿಟ್ಟು ಬರೋಣ ಫ್ರೆಂಡ್ಸ್. ಈಗ ತಾನೇ ಹೋಗಿ ನಮ್ಮ ಮನೆಯವ್ರಿಗೆ ಬಾಕ್ಸ್ ಕೊಟ್ಟು ಬಂದೆ. ಅಲ್ಲಿ ವೀಡಿಯೋ ಮಾಡೋದೇ ಮರ್ತೋಗಿದ್ದೀನಿ ಫ್ರೆಂಡ್ಸ್, ನಮ್ಮ ಮನೆಯವ್ರು ಬಂದಮೇಲೆ. ಸೊ ಅವ್ರ ಕಾಲ್ ಬೇರೆ ಪಿಕ್ ಮಾಡಿಲ್ಲ, ನನಗೆ ರೋಡ್ ಬೇರೆ ಕನ್ಫ್ಯೂಸ್ ಆಯಿತು ಸ್ವಲ್ಪ. ಸೊ ಅಲ್ಲಿ ವೀಡಿಯೋ ಮಾಡೋದೇ ಮರ್ತೋಗ್ಬಿಟ್ಟೆ ನಾನು. ಸೊ ಫೈನಲಿ ಈಗ ಬಂದೆ. ಹೊರಟಿದ್ದು ಬಂದು ಕರೆಕ್ಟಾಗಿ 1:40ಕ್ಕೆ ನಾನು ಮನೆ ಬಿಟ್ಟೆ. ಈಗ ಕರೆಕ್ಟಾಗಿ 2 ಗಂಟೆ 10 ನಿಮಿಷ 20 ನಿಮಿಷಕ್ಕೆಲ್ಲ ಬಂದುಬಿಟ್ಟಿದ್ದೀನಿ. ಸಾರಿ, ಅರ್ಧವರೆಗೆಲ್ಲ ಮನೆಗೆ ಬಂದೆ. ಸೊ ಫೈನಲಿ ಊಟ ಕೊಟ್ಟು ಬಂದೆ. ಅವ್ರಿಗೆ ಊಟ ಮಾಡ್ಕೊಂಡಿರ್ತಾರೆ. ಈಗ ಫೋನ್ ಮಾಡಿ ಕೇಳಬೇಕು ಅವ್ರಿಗೆ ಊಟ ಮಾಡ್ಕೊಂಡ್ರಾ ಇಲ್ವಾ ಅಂತ. ಸೊ ಬರ್ತಾ ಹಾಗೆ ಪೆಟ್ರೋಲ್ ಖಾಲಿ ಆಗಿತ್ತು, ಪೆಟ್ರೋಲ್ ಕೂಡ ಹಾಕ್ಸ್ಕೊಂಬಂದೆ. ಈಗ ಟೈಮ್ ಬಂದು 2:15 ಬನ್ನಿ ಒಂದು ಸ್ವಲ್ಪ ರೆಸ್ಟ್ ಮಾಡಿ 3:30ವರೆಗೂ ಆಮೇಲೆ ಸಿಗ್ತೀನಿ. ಇರೋಕ್ಕಾಗ್ತಾಯಿಲ್ಲ ಫ್ರೆಂಡ್ಸ್, ಸಿಕ್ಕಾಬಿಟ್ಟೆ ಶೆಕೆ ನೋಡಿ. ಈಗ ತಾನೇ ಮನೆ ಒಳಗಡೆ ಬಂದೆ. ಅಷ್ಟು ಬೇಗ ಹಬ್ಬೆ ಅಂದರೆ ಸಿಕ್ಕಾಬಿಟ್ಟೆ ಹಬ್ಬೆ. ಮೀನ್ಸ್ ನಮ್ಮ ಮನೆಯವ್ರಿಗೆ ಊಟ ಕೊಟ್ಟು ಬಂದಮೇಲೆ ಏನೂ ಬ್ಲಾಗ್ ಮಾಡೋಕ್ಕಾಗಿಲ್ಲ. ಒಂದು ಸ್ವಲ್ಪ ರೆಸ್ಟ್ ಮಾಡಿದೆ. ಈಗ ನಮ್ಮ ಮನೆಯವ್ರು ಬಂದಿದ್ದಾರೆ 5 ಗಂಟೆಗೆ ಬಂದರು. ಸೊ ಈಗ ಹೊರಗಡೆ ಹೊರ್ತಾಯಿದ್ದೀವಿ. ಬನ್ನಿ ಎಲ್ಲಿಗೆ ಹೊರ್ತಾಯಿದ್ದೀವಿ ಅಂತ ಮುಂದೆ ನೋಡಿ. ಇಲ್ಲಿ ಇವತ್ತು ನಾವು ಮತ್ತೆ ಬಂದಿರೋದು ಡಿ-ಮಾರ್ಟ್ಗೆ. ಸೊ ಒಂದೇ ಒಂದು ಐಟಮ್ ತೊಗೊಳ್ಬೇಕಿತ್ತು. ಸೊ ಅದಕ್ಕೋಸ್ಕರ ಡಿ-ಮಾರ್ಟಿಗೆ ಬಂದಿರೋದು. ಸೊ ಅದು ಡಿ-ಮಾರ್ಟಲ್ಲೇ ನಮ್ಮ ಮನೆಯವ್ರಿಗೆ ಇಷ್ಟ ಆಗೋದು. ಸೊ ಫೈನಲಿ ವಿ ಆರ್ ಗೋಯಿಂಗ್. ಬನ್ನಿ ಹೋಗಿ ಏನೇನು ತೊಗೊತೀವಿ ಅಂತ ನೋಡೋಣ. ಸೊ ನನಗೆ ಡಿ-ಮಾರ್ಟ್ಗೆ ಬರಬೇಕಂದ್ರೆ ಭಯ ಫ್ರೆಂಡ್ಸ್, ಯಾಕಂದರೆ ಸಿಕ್ಕಾಪಟ್ಟೆ ತಿಂಡಿಗಳು ಅದು ಇದು ಎಲ್ಲ ಶಾಪಿಂಗ್ ಮಾಡಿಕೊಂಡು ಜಾಸ್ತಿ ಪ್ರೈಸ್ ಆಗಿಬಿಡುತ್ತೆ ಅಂತ. ಸೊ ನೋಡೋಣ ಎಷ್ಟಾಗುತ್ತೆ ಏನು ಕತೆ ಅಂತ. ಸೊ ಫ್ರೆಂಡ್ಸ್, ಇಲ್ಲಿ ನಮ್ಮ ಮನೆಯವ್ರು ಶಾಪಿಂಗ್ ಅಂತ ಬಂದುಬಿಟ್ರೆ ಬೇಡ್ದಿರೋದೆಲ್ಲ ಎತ್ಕೊಳ್ಳೋದು, ಬೇಡ್ದಿರೋದು ಬರೋದೇ ಇಲ್ಲ ಫ್ರೆಂಡ್ಸ್. ನಿಂತ್ಕೊಂಡು ಎಲ್ಲ ನೋಡೋದು, ಎಲ್ಲ ನೋಡಿಕೊಂಡು ಅದು ಪ್ರೈಸ್ ಏನು, ಅದೇನಕ್ಕೆ ಯೂಸ್ ಮಾಡ್ತಾರೆ. ಮಿನಿಮಮ್ ನಾವು ಡಿ-ಮಾರ್ಟಿಗೆ ಬಂದುಬಿಟ್ರೆ 2-3 ಅವರ್ ನಮ್ಮ ಮನೆಯವರಿಂದನೇ ಬೇಕು. ಎಲ್ಲ ಚೆಕ್ ಮಾಡ್ಕೊಂಡು ಬಿಡ್ತಾರೆ ಫ್ರೆಂಡ್ಸ್. ಅಲ್ಲೋಡಿ ಸುಮ್ಮನೆ ಹೋಗೋದು, ನಿಂತ್ಕೊಂಡು ನೋಡ್ತಾ ಇರೋದು. 5 ನಿಮಿಷ ಆಯಿತು ಅಲ್ಲೇ ನಿಂತ್ಕೊಂಡಿದ್ದಾರೆ. ಅದು ಏನು ನೋಡ್ತಾ ಇದ್ದಾರೋ ಗೊತ್ತಿಲ್ಲ ಫ್ರೆಂಡ್ಸ್. ಇಲ್ಲಿ ಡಿ-ಮಾರ್ಟಿಗೆ ಬಂದಿದ್ದೇ ಇದಕ್ಕೋಸ್ಕರ ಫ್ರೆಂಡ್ಸ್, ಬನಿಯನ್ಗೋಸ್ಕರ. ಅವಾಗಿಂದ ನಮ್ಮ ಮನೆಯವರು ಡಿ-ಮಾರ್ಟಲ್ಲಿ ತೊಗೊಳೋದೇ ಹಾಕೋದು. ಸೊ ಖಾಲಿಯಾಗಿತ್ತು ಅಂತ ಇದಕ್ಕೊಂದಕ್ಕೆ ಬಂದಿದ್ದು. ಇಲ್ಲಿ ನೋಡಿ ಇಷ್ಟೊಂದು ಐಟಮ್ಗಳು ತೊಗೊಂಡಿದ್ದಾರೆ. ಇದೆಲ್ಲ ವೇಸ್ಟ್ ಫ್ರೆಂಡ್ಸ್, ಯಾವುದು ಯೂಸ್ ಇಲ್ಲ. ನೋಡೋಣ ಇನ್ನೂ ಏನೇನು ತೊಗೊತಾರೆ ಅಂತ. ಫೈನಲ್ ಟೋಟಲ್ ಶಾಪಿಂಗ್ ಇಷ್ಟ ಆಯಿತು. ಸೊ 1000 ರೂಪಾಯಿ ಒಳಗಡೆ ಆಯಿತು ಫ್ರೆಂಡ್ಸ್. ಅದೇ ಖುಷಿ ನೋಡಿ. 1000 ಪಾಪ್ಕಾರ್ನ್ ತೊಗೊಳಕ್ಕೆ ಹೋಗಿದ್ರು, ಹಂಗೆ ಮತ್ತೆ ಬಂದರು. ಸೊ ಈಗ ಐಸ್ ಕ್ರೀಮ್ ಬೇಕಂತೆ, ಅದಕ್ಕೆ ಹೋಗ್ತಾ ಇದ್ದಾರೆ. ಬನ್ನಿ ನೋಡೋಣ ಹೋಗಿ. ಸೊ ಫ್ರೆಂಡ್ಸ್, ಫೈನಲಿ ಪಾಪ್ಕಾರ್ನ್ ಏನೂ ತೊಗೊಂಡಿಲ್ಲ, ಶಾಪಿಂಗ್ ಮುಗಿಸ್ಕೊಂಡು ಹೊಡ್ತಾ ಇದ್ದೀವಿ. ಸೊ ಈಗಲೇ ಹೊಡೋಲ್ಲ ಫ್ರೆಂಡ್ಸ್, ಅಲ್ಲೆಲ್ಲ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಆಮೇಲೆ ಮಾತಾಡ್ಕೊಂಡು ಹೊಡೋದು ಲಾಸ್ಟ್ ಟೈಮ್ ಮಾಡ್ದಂಗೆ. ಸೊ ಡಿ-ಮಾರ್ಟಿಗೆ ಬಂದರೆ ಹಾಗೆ ಮಾಡೋದು. ಸೊ ಬನ್ನಿ ನೋಡೋಣ. ಇದನ್ನೆಲ್ಲ ಈಗ ಫಸ್ಟ್ ಬ್ಯಾಗ್ ಹಾಕ್ಬಿಡ್ಬೇಕು. ಬ್ಯಾಗ್ ಹಾಕ್ಬಿಟ್ಟು ನಮ್ಮ ಗಾಡಿ ಅಲ್ಲಿದೆ, ನಿಮ್ಗೆ ಹೋಗಿ ಸುತ್ತ ಹಾಕೊಂಬರ್ತೀನಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವತ್ತೇ ಜನ ಕಡಿಮೆ ಫ್ರೆಂಡ್ಸ್ ಡಿ-ಮಾರ್ಟಲ್ಲಿ. ಡಿ-ಮಾರ್ಟ್ಗೆ ಹೋಗಿ ಎಲ್ಲ ಮುಗಿಸ್ಕೊಂಡು ಈಗ ತಾನೇ ಮನೆಗೆ ಬಂದ್ವಿ. ಟೈಮ್ ಬಂದು ಆಲ್ರೆಡಿ 8 ಗಂಟೆ ಆಗಿದೆ.
ಸೊ ಈಗ 6 ಗಂಟೆ 5:45 ಹೋಗಿದ್ದಕ್ಕೆ 8 ಗಂಟೆಗೆ ಬಂದಿದೆ. 2 ಅವರ್ ಕರೆಕ್ಟಾಗಿ ಆಗಿದೆ. ನಮ್ಮ ಮನೆಯವರು ಹೊರಗಡೆ ಇರೋದ್ರಿಂದ ಕರೆಕ್ಟಾಗಿ 2 ಆಗುತ್ತೆ. ಸೊ ಬರ್ತಾ ಈಗ ಚಿಕನ್ ಫ್ರೆಂಡ್ಸ್ ಬಿರಿಯಾನಿ ಹಾಗೆ ಕಬಾಬ್ ಮಾಡಬೇಕು ಅಂತ. ಸೊ ಈಗ ಅವರು ಹೊರಗಡೆ ಹೋಗಿದ್ದಾರೆ, ನಾನು ಡ್ರಾಪ್ ಮಾಡಿ ಅವ್ರು ಬರೋಷ್ಟರಲ್ಲಿ ಚಿಕನ್ ಎಲ್ಲ ತೊಳೆದಿರ್ತೀನಿ, ಅವರೇ ಬಂದು ಬಿರಿಯಾನಿ ಮಾಡ್ತಾರೆ. ಸೊ ಬನ್ನಿ ಚಿಕನ್ ತೊಳೆದಿರೋಣ. ನನಗೆ ನಮ್ಮ ಮನೆಯವ್ರು ಮಾಡೋ ಬಿರಿಯಾನಿ ಅಂದರೆ ತುಂಬ ಇಷ್ಟ. ಸೊ ಬನ್ನಿ ಬೇಗ ರೆಡಿ ಮಾಡೋಣ. ಸೊ ಫ್ರೆಂಡ್ಸ್, ರಾತ್ರಿ ಅಡುಗೆಗೆ ನಾನ್ ವೆಜ್ ತಂದಿರಲ್ಲ, ಈರುಳ್ಳಿ ಸೌತೆಕಾಯಿ ಎಲ್ಲ ಕಟ್ ಮಾಡಿಟ್ಟಿದ್ದೀನಿ. ಕಬಾಬ್ ಕೂಡ ಆಗ್ತಾ ಇದೆ. ಸೊ ಫೈನಲಿ ಕಬಾಬ್ ಆಗಿದ ತಕ್ಷಣ ಬಿಸಿ ಬಿಸಿಯಾಗಿ ತಿನ್ಕೊಂಬಿಟ್ವಿ ಫ್ರೆಂಡ್ಸ್. ತುಂಬ ಚೆನ್ನಾಗಿತ್ತು. ಸೊ ಮಾಡಿದ ತಕ್ಷಣ ಖಾಲಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಸಿಂಪಲಾಗಿ ಮಾಡಿದ್ದು. ಸೊ ಕಬಾಬ್ ತಿಂದಾದಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಬಿರಿಯಾನಿ ಕೂಡ ರೆಡಿ ಆಯಿತು. ಸೊ ಊಟಕ್ಕೆ ಬಿರಿಯಾನಿ ಮಾಡಿದರು ನಮ್ಮ ಮನೆಯವರೇ. ಸೊ ಅದನ್ನು ಕೂಡ ತಿನ್ಕೊಂಡ್ವಿ. ಇವತ್ತಿನ ಬ್ಲಾಗ್ ಇಷ್ಟ ಆಗಿರುತ್ತೆ. ಕಬಾಬ್ ಅಂತೂ ಸಖತ್ತಾಗಿ ಬಂದಿತ್ತು, ಬಿರಿಯಾನಿ ಸಖತ್ತಾಗಿ ಬಂದಿತ್ತು. ಸೊ ಅರ್ಧ kg ಚಿಕನ್ ಖಾಲಿ ಆಯಿತು ಇವತ್ತಿಗೆ. ಸೊ ಬೆಳಗ್ಗೆಗೆ ಅಡುಗೆ ಮಾಡಬೇಕು. ಸೊ ಇದು ಸಮ್ಮರ್ ಸ್ಟಾರ್ಟ್ ಆದರೆ ಪಳಯ ರೈಸ್ ಅಂತ ಮುಂಚೆ ನಾನು ಮಾಡ್ತಿದ್ದೇನೆ. ನೀವು ನನ್ನ ಹಳೆ ವೀಡಿಯೋಸ್ ನೋಡಿದರೆ ನಿಮಗೆ ಗೊತ್ತಿರುತ್ತೆ. ಸೊ ಅದಕ್ಕೆ ನೆನೆಸಿದ್ದೀನಿ. ಸೊ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಷ್ಟ ಆಗಿರುತ್ತೆ. ಈ ಬ್ಲಾಗಿಗೆ ಎಂಡ್ ಮಾಡ್ತೀನಿ. ಪ್ಲೀಸ್ ಯಾರೆಲ್ಲ ವೀಡಿಯೋ ನೋಡ್ತೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇಲ್ಲಿವರೆಗೂ ವೀಡಿಯೋ ನೋಡ್ಕೊಂಡು ಸಪೋರ್ಟ್ ಮಾಡ್ತೀರೋ ಎಲ್ಲರೂ ಕೂಡ ಥ್ಯಾಂಕ್ ಯು ಸೊ ಮಚ್.